ನಿಮ್ಮ ಮನೆಯಲ್ಲಿ ಟೂ ವೇ ಸ್ವಿಚ್ಗೆ ಕನೆಕ್ಟ್ ಆಗಿರುವಂತಹ ಫ್ಯಾನ್ ಡಿಮ್ಮರ್ ಏನಾದರೂ ಕೆಟ್ಟೋಗಿದರೆ ಅದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಡೀಟೇಲಾಗಿ ಸರಿಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಇವಾಗ ನಾನು ಒಂದು ಸ್ವಿಚ್ ಪ್ಲೇಟನ್ನು ಬಿಚ್ಚಿದ್ದೀನಿ. ಇದೇನಂತಂದರೆ ಫ್ಯಾನ್ ಡಿಮ್ಮರಲ್ಲಿ 2 ವೈರ್ ಇರುತ್ತೆ. ಅದು ಟೂ ವೇ ಸ್ವಿಚ್ಚಲ್ಲಿ ಸೆಂಟ್ರ್ ಕನೆಕ್ಟ್ ಆಗಿರುತ್ತೆ ಒಂದು. ಇನ್ನೊಂದು ಸೈಡು ಫೇಸ್ ಕನೆಕ್ಟ್ ಆಗಿರುತ್ತಲ್ಲ, ಅದರಿಂದ ಸ್ವಿಚ್ ಪೀಸು ಇಲ್ಲಿ ಸೆಂಟ್ರ್ ಕನೆಕ್ಟ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು, ಇದು 2 ವೈರಲ್ಲಿ ಮಾಡಿರುವಂಥ ಟೂ ವೇ ಸ್ವಿಚ್ಚು. ಇನ್ನೊಂದು ವೈರ್ ಬಂದು ನಮಗೆ ಫ್ಯಾನ್ ಇಂದ ಬಂದಿರುವಂತಹ ಸ್ವಿಚ್ ಪೀಸ್ಗೆ ಕನೆಕ್ಟ್ ಆಗಿರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ನಾವು ಅದನ್ನು ತೆಗೆದಾಕೋದಕ್ಕಿಂತ ಮುಂಚೆ ಸರಿಯಾಗಿ ನೋಡ್ಕೋಬೇಕಾಗುತ್ತೆ ಯಾವ ವೈರು ಎಲ್ಲಿಗೆ ಕನೆಕ್ಟ್ ಆಗಿದೆ ಅಂತ. ಓಕೆ, ಇದು ಇವಾಗ ಇದನ್ನು ಯಾವ ರೀತಿ ಬಿಚ್ಚೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ಮಾರ್ಕ್ ಮಾಡಿದ್ದಾರೆ ನೋಡಿ. ಇಲ್ಲಿ ಟೆಸ್ಟರ್ ಮುಖಾಂತರ ಸ್ವಲ್ಪ ಮೇಲ್ಗಡೆಗೆ ಎತ್ತಿ, ಇದೇನು ಫ್ಯಾನ್ ಡಿಮ್ಮರ್ ಅಂತೇಳಿ ಸ್ವಿಚ್ಚನ್ನು ಬಿಚ್ತಾ ಇದ್ದಾನೆ ಅಂತ ಅಂದ್ಕೋಬೇಡಿ. ಇದು ಅದು ಎರಡೂ ಸೇಮ್ ಒಂದೇ ಥರನೇ ಬಿಚ್ಚೋದಕ್ಕಾಗೋದು. ಇಲ್ಲಿ ನೀವು ನೋಡ್ಬೋದು, ವೈರ್ ಕನೆಕ್ಟ್ ಮಾಡಿರೋದ್ರಿಂದ ಅದು ಬರ್ತಾಯಿಲ್ಲ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಆಗಿಲ್ಲ. ಸರಿಯಾಗಿ ಗಮನಿಸ್ಕೊಳ್ಳಿ ಸ್ನೇಹಿತರೆ. ಅದನ್ನು ಬಿಚ್ಚಾದಮೇಲೆ ಮತ್ತೆ ಅಲ್ಲಿಗೇ ಫಿಟ್ ಮಾಡಬೇಕು ಅಂತಂದ್ರೂ ಸಹ ಏನಿಲ್ಲ, ಸ್ವಲ್ಪ ಹಂಗೇ ಪ್ರೆಸ್ ಮಾಡಿದ್ರೆ ಸಾಕು. ಇವಾಗ ಇಲ್ಲಿ ನೀವು ವೀಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಥರ ಪ್ರೆಸ್ ಮಾಡಿದ್ರೆ ಸಾಕು, ಸೆಟ್ ಆಗಿಬಿಡುತ್ತೆ. ಮುಂಚೆ ಆದರೆ ಸ್ಕ್ರೂಗಳನ್ನೆಲ್ಲ ಫಿಟ್ ಮಾಡಬೇಕಾಯಿತು, ಅದು ಸ್ವಲ್ಪ ರಿಸ್ಕ್ ಇತ್ತು. ಇವಾಗ ಈ ಥರ ಅದನ್ನು ಫಿಟ್ ಮಾಡ್ಕೊಬಿಟ್ರೆ ಸಾಕಾಗುತ್ತೆ. ಫ್ಯಾನ್ ಡಿಮ್ಮರ್ ಸೇಮ್ ಅಲ್ಲಿ ನೋಡಿ ಮೇಲ್ಗಡೆ ನೀವು ನೋಡ್ಬೋದು, ಅಲ್ಲೂ ಸಹ ಗುರುತಿದೆ. ಓಕೆ, ಇವಾಗ ಸ್ನೇಹಿತರೆ ಅಷ್ಟು ಇದಾಗಲಿಲ್ಲ ಅಂತಂದರೆ ವೈರ್ನ ಬಿಚ್ತಿರಲ್ವ, ಆ ವೈರು ಯಾವುದು ಅಂತ ಸರಿಯಾಗಿ ನೋಡ್ಕೊಳ್ಳಿ. ಫಸ್ಟು ಒಂದು ವೈರ್ನ ಆ ವೈರಿಗೆ ಕನೆಕ್ಟ್ ಮಾಡ್ಕೊಳ್ಳಿ, ಇನ್ನೊಂದನ್ನು ಎಲ್ಲಿ ಬಿಚ್ತೀರಾ ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಂಪಲಾಗಿ ಕೆಲಸ ಮುಗಿದೋಗುತ್ತೆ. ಬಟ್ ಏನಪ್ಪ ಅಂದರೆ ಅದನ್ನು ನೀಟಾಗಿ ರೆಡಿ ಮಾಡೋದಕ್ಕಿಂತ ಮುಂಚೆ MCBಗಳನ್ನ ಆಫ್ ಮಾಡ್ಕೊಳ್ಳಿ ಸ್ನೇಹಿತರೆ. ಟೆಸ್ಟರು ಯಾವಾಗಲೂ ನಿಮ್ಮ ಜೊತೆಯಲ್ಲಿರಲಿ. DP ಬಾಕ್ಸಲ್ಲಿ MCB ಆಫ್ ಆಗಿದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡು ಆನಂತರ ನೀವು ಸ್ವಿಚ್ ಪ್ಲೇಟ್ನ ಬಿಚ್ಚಿ ಸ್ನೇಹಿತರೆ.